ಗೆ ಎಲ್ಲ ತರ ಮಾಡಪ್ಪ. ನಂಗೆ ಯಾವ್ದು ಲೈಕ್ ಆಗಲ್ಲ. ನನ್ನ ಬಿಡೋದೇ ಇಲ್ಲ, ನಾನು ಸತ್ತೋದ್ರು ಅದ ಇನ್ನೂ ಹಂಗೆ ಇರುತ್ತೆ. ಚೈಲ್ಡ್ ಚಪಾತಿ ಗೈಸ್, ದುರ್ಗಾ ಪರಮೇಶ್ವರ್ ಇದು ನೋಡಿ ಗೈಸ್. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಅಲಿಕಿರಜ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ ನೀವು ಆಬ್ವಿಯಸ್ಲಿ ತಮ್ಮನೇನಲ್ಲಿ ನೋಡಿರ್ತೀರಾ. ಆ್ಯಂಡ್ ಐ ಆಮ್ ವೆರಿ ಮಚ್ ಅಸ್ಟಾನಿಶ್ಡ್. ಲೈಕ್ 1 ವರ್ಷ ಆಗೋಯ್ತಾ ಅಂತ. ಲೈಕ್ ಮೊನ್ನೆ ತಾನೇ ಈಗ ನಿಮ್ಮೆಲ್ಲರಿಗೂ ಅನಿಸಿದಲ್ಲ ಅದು, ಲೈಕ್ ಸೀರಿಯಸ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಗೈಸ್, ಐ ಆಮ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಎವ್ರಿಬಡಿ ಆರ್ ಡೂಯಿಂಗ್ ಸೊ. ಈ ಸಲನೂ ಕಪ್ ನಮ್ಮದೇ. ಸೊ ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ, ಅದು ಫೈನಲ್ಸು. ನಾನು ಎಷ್ಟು ಎಕ್ಸೈಟ್ ಆಗಿದ್ದೋ, ನೀವೆಲ್ಲರೂ ಅಷ್ಟೇ ಎಕ್ಸೈಟ್ ಆಗಿದ್ದೀರಾ ಕರ್ನಾಟಕ ಜನತೆ. ಇಟ್ಸ್ ಲೈಕ್ ಒನ್ ಸ್ಟೇಟ್ ವರ್ಸಸ್ ಮೆನಿ ಸ್ಟೇಟ್ಸ್ ಇಂಡಿಯಾಲಿ ಅಲ್ವಾ. ಇಟ್ ಇಸ್ ಲೈಕ್ ದ್ಯಾಟ್ ಬಿಕಾಸ್ ಐ ಡೋಂಟ್ ನೋ ವೈ ಸೋ ಮಚ್ ಆಫ್ ಹೇಟ್ರೆಡ್ ಫಾರ್ ಆರ್ ಟೀಮ್ ಓನ್ಲಿ. ಐ ಡೋಂಟ್ ನೋ ನಾವು ಅಂಥದ್ದು ಏನು ಮಾಡಿಬಿಟ್ಟಿದ್ದೀವಿ ಅಂತ. ಫಾರ್ ಮೋಸ್ಟ್ ಆಫ್ ದ ಪೀಪಲ್, ದ್ಯಾಟ್ ನಾಟ್ ಫ್ಯೂ, ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಸೀನ್ ಇನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಲೈವಾಗೇ ನೋಡಿದ್ದೀನಿ. ಆ್ಯಂಡ್ ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ವಿ ಡೋಂಟ್ ಗಿವ್ ಅ ಡ್ಯಾಮ್ ಫಾರ್ ಎನಿಬಡಿ. ಇಟ್ ಇಸ್ ದೇರ್ ಚಾಯ್ಸ್. ಸೊ ಯಾಕೆ ಇವಾಗ ಇವರಮ್ಮ ಆಂಜನೇಯ ದೇವಸ್ಥಾನಕ್ಕೆ RCBಗೋಸ್ಕರ ಪೂಜೆ ಮಾಡಿಸ್ಕೊಂಬರೋಣ ಅಂತಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಈಗ ಉಂಟೆ ನಾರಾಯಣ ಸ್ವಾಮಿ ನೆಂಟ್ರಾ? ಇಲ್ಲ, ಅವರಮ್ಮ ಏನೋ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಹಂಗೆ ನಾನು ಹೇಳ್ತೀನಿ, ಆಂಟಿ ಪ್ಲೀಸ್ ನಮ್ಮ RCBಗೋಸ್ಕರ ಬೇಡ್ಕೊಂಡು ಬನ್ನಿ ಅಂತ. ಅಫ್ಕೋರ್ಸ್ ಬೇಡ್ಕೊಳಲ್ಲ. ಹಾಂ, ಅವ್ರು ಹೇಳೋದು ನಮ್ಮ ಕರ್ತವ್ಯ. ನೀವು ಅವ್ರಿಗೆ ಮ್ಯಾಚ್ ಆಯ್ತಾ ಅಂತ ಇಲ್ಲ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಆಯ್ತಾ ಅಂತ ಗೊತ್ತಾ? ಓಕೆ, ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಅವರಮ್ಮನ ದೇವಸ್ಥಾನಕ್ಕೆ, ನಮ್ಮ ಬಾಸ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಮೇರಿಯಲ್ಲಿ ಅಲ್ಲಿ ಇಟ್ಬಿಟ್ಟು ಬರ್ತೀನಿ. ಓಕೆ, ಅದೆಷ್ಟು ಪರ್ಫ್ಯೂಮ್ ಮಾಡ್ಕೊತಲ್ಲ, ನಂಗೆ ಈ ಥರ ಇಷ್ಟು ಸ್ಟ್ರಾಂಗ್ ಪರ್ಫ್ಯೂಮ್ಸ್ ಎಲ್ಲ ಬರಲ್ಲ. ನನಗೆ ತಲೆ ಡಿಮ್ ಅನ್ನತ್ತೆ, ಸ್ಕಿನ್ದು. ನನಗೂ ಇದೆ ಬಟ್ ಬೇರೆ ಫ್ಲೇವರು. ಬಟ್ ನಾನು ಇಷ್ಟು ನೋಡಿ ಇನ್ನೊಂದು ಸತಿ ಇವಳಿಂದಾನೆ ನಂಗೆ ಅರ್ಧ ಸೈನಸೈಟಿಸ್ ಟ್ರಿಗರ್ ಆಗೋದು. ಅದು ಯಾವ ಮಹಾನುಭಾವ ಹೇಳಿದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ. ಸ್ಕಿನ್ ಟೈಟನ್ ತೋರ್ಸು, ಆಮೇಲೆ ಇದು ಮಿನಿಸೋದು. ನಿನ್ ಪರ್ಫ್ಯೂಮ್ ಕಲೆಕ್ಷನ್ಸ್ ತೋರಿಸ್ಬೇಕಾ ಇವಾಗ? ನನ್ನ ಕೈ ಎಷ್ಟಂತ ಇಟ್ಕೊಳ್ತೀಯ? ಇರಿ ಗೈಸ್ ಒಂದು ನಿಮಿಷ ನೋಡಿ ಗೈಸ್, ಎಲ್ಲ ಸಾವ್ಕಾರ್ ಎಲ್ಲ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ ಇರೋದು. ಬ್ರ್ಯಾಂಡ್ ಯಾರ ಹತ್ರ ಇರುತ್ತೋ ಅವ್ರು ಯಾವತ್ತೂ ತೋರಿಸ್ಕೊನಲ್ಲ, ಹೇಳ್ಕೊನಲ್ಲ ಅಲ್ಲ ಅನ್ವಿತಾ? ನೋಡಿ ಅವಳು ಯಾವತ್ತಾದ್ರೂ ಹೇಳ್ಕೊತಲ್ಲ, ಹೇಳ್ಕೊಳಲ್ಲ. ನಂಗೊಂದು ಬಾಟ್ಲ್ ಗೊತ್ತಿದ್ದು. ದಿಸ್ ಇಸ್ ಅ ವೆರಿ ಫಸ್ಟ್ ಕಾಸ್ಟ್ಲಿಯಸ್ಟ್ ಪರ್ಫ್ಯೂಮ್. ಅವರಣ್ಣ ನನಗೆ ಅಮೆರಿಕಾಯಿಂದ ಕಳ್ಸಿಕೊಟ್ಟಿತ್ತು. ನನಗಲ್ಲ, ಇವಳಿಗೆ ಕಳ್ಸಿಕೊಟ್ಟು ನನಗೆ ಗಿಫ್ಟ್ ಆಗಿ ಕೊಟ್ಟಾಳೆ. ಇದು ಫ್ಲೇವರ್ ಚೆನ್ನಾಗೈತೆ, ಖಾಲಿ ಇದೆ ಬಟ್ ಇದು ಲಿಖಿತಾಗ ಲೈಕ್ ಆಗಲ್ಲ. ಹೌದಾ? ನಂಗೆ ಯಾವ್ದು ಲೈಕ್ ಆಗಲ್ಲ. ನಿಂಗೆ ನಾನು ಇವಾಗ ಇದು ಲೈಕ್ ಆಗುತ್ತೆ, ನಿಂಗೆ ಇದು ಲೈಕ್ ಆಗುತ್ತೆ ಬಿಕಾಸ್ ನಾನು ದಿನ ಹಾಕೊತೀನಿ. ಇದು ಅವಳೇ ಕೊಡಿಸಿದ್ದು, ಅವಳು ಇಷ್ಟ ಆಗುತ್ತೆ. ಬಟ್ ಅವಳು ಜಾಸ್ತಿ ಹಾಕೊಂಡ್ರೆ ಇಷ್ಟ ಆಗಲ್ಲ, ಅದು ತುಂಬ ಸ್ಟ್ರಾಂಗ್ ಇದೆ. ಅಂದರೆ ನನಗೆ ಹೆಂಗೆ ಗೊತ್ತಾಗೈತೆ, ಮೈಲ್ಡ್ ಆಗಿರ್ಬೇಕಂದ್ರೆ ಓಕೆ ಅವಳು ಕಾಟಕ್ಕೆ ಏನು ದಿನ ಹಾಕೊಂಬರ್ತಾಳೆ ಅಂತ ಸುಮ್ಮನೆ ಇರ್ತೀನಿ ಅಷ್ಟೇ. ನನಗೇನು ಪರ್ಫ್ಯೂಮ್ಸ್ ಆರ್ ನೈಸ್. ಎಲ್ಲರೂ ಅನ್ಕೊಂತಾ ಇರ್ತೀರ ಎಕ್ಸ್ಪೆನ್ಸಿವ್ ಅಂತ, ಅಷ್ಟು ಎಕ್ಸ್ಪೆನ್ಸಿವ್ ಇರಲ್ಲ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಓಕೆ ಡನ್. ಇಲ್ಲಿ RCB ಇದು ಮಾಡ್ತಾ ಇದ್ದೀನಿ, ನೀನಿಲ್ಲ ನಿನ್ನ ಪರ್ಫ್ಯೂಮ್ಸ್ ತೋರಿಸ್ತಾ ಇದ್ದೀನಿ. ಎಲ್ಲ ಸಾವುಕಾರ ಜನ ಗೈಸ್, ಇವರು ಪರ್ಫ್ಯೂಮ್ಸ್ ಎಲ್ಲ ಫುಲ್ ಸೈಕಾಗಿ ಇಟ್ಟಿರ್ತಾರೆ, ಬ್ರ್ಯಾಂಡೆಡು. ಫುಲ್ ಬ್ರ್ಯಾಂಡೆಡು ಕೊಡ್ಸಲ್ಲ. ಇದೇ ವ್ಲಾಗ್ ರೆಕಾರ್ಡ್ ಆಗಿದೆ. ಮನೆಗೆ ಎಷ್ಟು ದೇವಸ್ಥಾನಕ್ಕೆ ಹೋಗೋಣ. ಆಂಜನೇಯ ದೇವಸ್ಥಾನ ಮುಚ್ಬಿಟ್ಟವ್ರು ಗೈಸ್. ಐ ಡೋಂಟ್ ನೋ ವೈ ಗೈಸ್. ನಮ್ಮ RCBಗೋಸ್ಕರ ಆಂಟಿ ಬೇಡ್ಕೊಂತಾರೆ. ಎಲ್ಲಿ ಆಂಟಿ? ಆಂಜನೇಯ RCBಗೆ ಎಲ್ಲ ಥರ ಮಾಡಪ್ಪ. RCB ಅವರು ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಿ ವಿನ್ ಆಗಲಿ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಜೈ RCB. ನೋಡಿಲಿ ಗೈಸ್, RCB ಜರ್ಸಿ ತಿರ್ಗಿಂದ. ಎಸ್, ತಿರ್ಗಿ ಮುಂದೆ. ನಿಂಗೆ RCB ಇಷ್ಟನಾ? ಯಾರು ನಿಮ್ಮ ಬಾಸು? ಬೈ ಕಡೆ ಯಾವಾಗ್ಲೂ ಇದೇ ಆಗೋಯ್ತು ಲೈಫಲ್ಲಿ. ನಿದ್ದೆ ಬರ್ತಾ ಇದ್ಲ ಸಿಕ್ಕ. ಇನ್ನೇನ್ ಮಾಡುತ್ತೆ ಮಧ್ಯಾಹ್ನ ಹೊತ್ತು? ನಾನು ಊರ ಹಬ್ಬ ಆದಾಗಿಂದ ನಿದ್ದೆ ಹೋಗಿಲ್ಲ ನೀಟಾಗಿ. ಇವಳು ಹಾಕೊಂಡವಳೆ, ಇವಳ್ದು ಫ್ಯಾನ್ ಜರ್ಸಿ, ಇವಳ್ದು ಪ್ಲೇಯರ್ ಜರ್ಸಿ, ಅವಳದು ಲೋಕಲ್, ನಮ್ದು ಪೂಮಾ ಜರ್ಸಿ.
ಏಯ್ ಅಲ್ಲ ಅಲ್ಲ ಏನ್ ಆರ್ಸಿವಿ ಮಲ್ಕೊಂಡಿದ್ಯಾ ಮ್ಯಾಚ್ ನೋಡಕ್ ಬಂದ್ಬಿಡು. ಗೈಸ್ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಆಚೆ ಕಡೆ ಅದು AC ಯಲ್ಲೆಲ್ಲ ಹೋಗಿ ನನಗೆ ಸಿಕ್ಕಾಪಟ್ಟೆ ಅವ್ರು ಗೆಸ್ ಮಾಡೋದೇನಿಲ್ಲ ಸೈನಸೈಟಿಸ್ ಆಗ್ಬಿಟ್ಟೈತೆ. ಈ ಸತಿ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಗೈಸ್ ಏನು ಮಾತ್ರ ಕುಡಿಯಲ್ಲ. ಎಷ್ಟು ಒಂದು ಮನುಷ್ಯ ಈ ವಯಸ್ಸಿಗೆ ಬ್ಲಡಿ 24 and I'm taking lots of antibiotics which is really harmful. So I've decided not to take ಇನ್ಮೇಲಿಂದ. ಅದಕ್ಕೆ ಹಿಂಗೆ ಬ್ಯಾಂಡ್ ಕಟ್ಕೊಂಡು ಸ್ಟೀಮ್ ಮಾಡಿಕೊಂಡು ಜಿಂಜರ್ ವಾಟರ್ ಕುಟ್ಕೊಂಡು ಇರೋಣ ಅಂತ ಸುಮ್ಮನೆ ಇದೆ. ನಾನೇ ಸ್ನಾನ ಮಾಡ್ತೀನಿ. ಸೊ ಫೈನಲಿ ನಾವೇ ಟಾಸ್ ಗೆದ್ದಿರೋದು, ಮ್ಯಾಚ್ ಕೂಡ ನಾವೇ ಗೆಲ್ಲೋದಂತ ಗೊತ್ತಾಗ್ಬಿಡೈತೆ. ಸೊ ಎನಿವೇಸ್ ವಿಲ್ ಸಿ ಗೈಸ್. ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಗ್ಲಿಮ್ಸು ಹೆಂಗೆ ಮ್ಯಾಚ್ ಹೋಯ್ತು ನಮ್ಮ ಮನೆಯಲ್ಲಿ ನಂದು ಅನ್ವಿತಾ ಇಬ್ಬರದೇ ಅಂತ. ಓಕೆ ಸೆಟ್ ಗೈಸ್ ಫೈನಲಿ ಸ್ಟಾರ್ಟ್ ಆಯ್ತು ಗೈಸ್. ನನಗೆ ಆಗ್ತಲ್ಲ ಇವಾಗ ಟೆನ್ಷನ್ ಆಗ್ತೈತೆ. ಅದಕ್ಕೆ ಅಮೃತಾಂಜನ್ ಎಲ್ಲ ಇಟ್ಕೊಂಡು ಕುತ್ಕೊಬಿಟ್ಟಿದ್ದೀನಿ ನಾನು. ಸ್ಟೇಡಿಯಂಗೆ ಹೋಗಿ ಹಿಂಗೆಲ್ಲ ಆಗ್ಬಿಟ್ಟಿದೆ, ಓಡ್ಬರ್ಬಿಡ್ತಿದ್ದೆ ಗೈಸ್ ನಾನು. ಅದು ಸಕ್ಕತ್ತಾಗಿ ಕಾಣಿಸ್ತೈತೆ. ಬಟ್ ಏನಾಯ್ತು ಗುರು? ಗಿಲ್ ಔಟು, ಪ್ರಿನ್ಸ್ ಔಟು, ಸೈಕಾಗಿ ಹೊಡೆದ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಿಮಗೂ ಗೊತ್ತಿರುತ್ತೆ ಹೇಸಲ್ವುಡ್ ಆಡೋ ಫೈನಲ್ಸ್ ಎಲ್ಲ ಗೆಲ್ತಾರೆ ಅಂತ. ಸೊ ಹೇಸಲ್ವುಡ್ ಗಿಲ್ ಔಟ್ ಮಾಡಿಬಿಟ್ರು. ಹೇಸಲ್ನಟ್ ಗೈಸ್ ಏನೋ ರಿವ್ಯೂ ಮಾಡ್ತಾವ್ರಂತೆ. ಕ್ಯಾಚ್ ಆಗೈತಲ್ಲ, ಟಚ್ ಆಗಿಲ್ಲ. ಅವ್ನು ಹಿಡ್ದವನೆ, ಬಟ್ ಅವ್ನು ಹಿಡ್ದವನೆ, ಹಿಡಿದ್ಮೇಲೆ ಟಚ್ ಆಯ್ತಲ್ಲ. ಹಂಗೆಲ್ಲ ಅಲೌಡ್ ಇಲ್ವಾ? Okay, thank you. I have the ball on the ground between the fingers there. I'm ready with my decision for the big screen. Third umpire Madan Gopal ಅವರ ಭಾಷೆ ನೋಡ್ತಾ ಇದ್ರೆ ಟಚ್ ಬಿಡು, ತಿರ್ಗಾ ಬರುತ್ತೆ ವಿಕೆಟು. ಡೋಂಟ್ ವರಿ. ಹೊಡಿತಾನಲ್ಲ ವಾಷಿಂಗ್ಟನ್ DC US ಅಲ್ಲಿರೋದು. ನಂಗೇನು ಗೊತ್ತು, ನಿಮ್ಮ ಅಣ್ಣ ಇರೋದು. So what is your opinion? ಸಾಯಿ ಸುದರ್ಶನ್ ಔಟ್ ಗೈಸ್. ಸಚ್ ಅ ಇಂಪಾರ್ಟೆಂಟ್ ವಿಕೆಟ್ ಅಂಡ್ ಫೈನಲಿ ನಂಗೆ ಗೊತ್ತಾಗ್ಬಿಡೈತೆ. ನಂಗೆ ಇಂಟ್ಯೂಷನ್ಸ್ ಗೊತ್ತಾಗ್ಬಿಡೈತೆ. ಐ ವಾಸ್ ಮ್ಯಾನಿಫೆಸ್ಟಿಂಗ್ ಇಟ್ ಅಲ್ವಾ. ಸೊ ನಮ್ಮದೇ ಸತಿ ಗೈಸ್ ಲೈಫಲ್ಲಿ ಅವಳು ಕೇಳಿ ಅವಳು ಏನು ಮ್ಯಾನಿಫೆಸ್ಟ್ ಮಾಡಿದ್ದಾಳೆ ಅವಳ ಬಗ್ಗೆ ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡಲ್ಲ. ಅದೇ RCB ಬಗ್ಗೆ ಅಂದರೆ ಮ್ಯಾನಿಫೆಸ್ಟ್ ಅಂತೆ, ಅದಂತೆ ಇದಂತೆ. ಅಲ್ಲ ಕಣೆ, ನನಗೆ ಇಷ್ಟು ದಿನ ಇಷ್ಟು ಮಖ ದಪ್ಪ ಮಾಡ್ಕೊಂಡು ಕೂತ್ಕೊಂಡಿದ್ಲು. ಲೈಫಲ್ಲಿ ಏನು ನೆಟ್ಟಗಿಲ್ಲ, ಲೈಫ್ ವರ್ಸ್ಟ್ ಆಗಿಬಿಟ್ಟೈತೆ, ನಾನು ಅನ್ಕೊಂಡಿದ್ದಾಗಲ್ಲ ಅಂತ. ಅದೇ RCB ಅಂತ ಬಂದರೆ ಪಾಸಿಟಿವಿಟಿ ಬಂದ್ಬಿಡುತ್ತೆ. ಅದಕ್ಕೆ ಮೇಡಮ್ಗೆ ಪಟಾಕಿ ತರಿಸಿದ್ದೀನಿ. ಹಂಗಲ್ಲ ಗೈಸ್, ನನ್ನ ಲೈಫ್ ಇಸ್ ಲೈಕ್ ನಾಟ್ ಲೈಕ್ ಎವ್ರಿಬಡೀಸ್ ಲೈಫ್. ಮೈ ಲೈಫ್ ಇಸ್ ರಿಯಲಿ ಅ ರೋಲರ್ ಕೋಸ್ಟರ್. ನಂಗೆ ಅದಕ್ಕೆ ನಂಗೆ ಅಷ್ಟು ಐ ಆಮ್ ನಾಟ್ ಡಿಮೋಟಿವೇಟಿಂಗ್. ಎಲ್ಲರ ಲೈಫು ನನ್ನ ಥರ ಇರಲ್ಲ, ಇರಲೂಬಾರ್ದು ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ಕೊತೀನಿ. ಹೆಂಗೆ ಗೊತ್ತಾ ಗೈಸ್, ನಂದು ದೇವರು ಬಾಣ್ಲಿಗೆ ಎತ್ತು ಬೆಂಕಿಗೆ ಹಾಕೋದು, ಬೆಂಕಿಗೆ ಎತ್ತು ಬಾಣ್ಲಿಗೆ ಹಾಕೋದು. ಯಾರಿಗೆ ತಾನೇ ಹೋಪ್ಸ್ ಬರುತ್ತೆ ಅಲ್ವಾ? ಬಟ್ಲರ್ ಒಂದು ವಿಕೆಟ್ ಹೋಗ್ಬಿಟ್ರೆ ನಮ್ದೇ ಗೈಸ್. ಅವಳ ಲೈಫಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸು ಅಂಥದ್ರಲ್ಲಿ ಅವಳಿಗೆ ಸಿಗೋ ಜನನೂ ಹಂಗೆ. ವಿಲ್ ಪುಟ್ ಮೋರ್ ಟ್ರಸ್ಟ್ ಇಶ್ಯೂಸ್, ಮೋರ್ ಕನ್ಫ್ಯೂಷನ್ ಇನ್ ಅವರ್ ಲೈಫ್. ಅಂದರೆ ಜನನೂ ಹಂಗೆ ಸಿಗ್ತಾರೆ ಅವಳಿಗೆ ಲೈಫಲ್ಲಿ. ಐ ಡೋಂಟ್ ನೋ ವೈ. ಎಲ್ಲರಿಗೂ ಜೆನ್ಯೂನ್ ಫ್ರೆಂಡ್ಸ್, ಜೆನ್ಯೂನ್ ಜನ ಸಿಗ್ತಾರೆ. ಅವಳಿಗೆ ಎಲ್ಲರೂ ಸಿಗೋರೆಲ್ಲ ಅಂತವ್ರೆ. ಅವಳೇನು ಪಾಪ ಮಾಡಿದಾಳೋ ಗೊತ್ತಿಲ್ಲ. ಅವಳಿಗೆ ಎಷ್ಟು ನಂಬಬೇಕು, ನಾನು ಜನರು ನಂಬಬೇಕು, ಜನರ ಜೊತೆ ಇರಬೇಕು ಅನ್ಕೊತಾಳ, ಅಷ್ಟೇ ಜನ ಜೂರಿ ಆಗ್ತಾರೆ ಅವಳಿಗೆ. ಹಂಗಲ್ಲ ಗೈಸ್, ನನ್ನ ಲೈಫಲ್ಲಿ ಅದಕ್ಕೆ ನಾನು ಇವಾಗ ಕೇಳಿದ್ರೆ ನಾನು ಮುಂಚೆ ಲಿಕ್ಕಿದ್ದೆ ಅಂದರೆ 10-20 ಫ್ರೆಂಡ್ಸ್ ನನ್ನ ಬರ್ಡೇಗೆ 6-7 ಕೇಕ್ ಕಟ್ ಮಾಡ್ತಿದ್ದೆ. ಬಟ್ ನಾವು ಅನ್ವತ ನಂಗೆ ಲೈಕ್ ಅಷ್ಟು ಇಟ್ಕೊಂಡು ನನಗೆ ಇವಳೊಬ್ಳೇ ಇದ್ದಾಳೆ ಗೈಸ್, ನಂಗೆ ಸಾಕು. ನನಗೆ ಇವಳೇ ಹೇಳ್ತಾಳೆ ಹೋಗಿ ಸೇರು ಮಿಂಗಲ್ ಆಗೋ. ನಂಗೆ ಹೆಂಗಾಗ್ಬಿಡೋದು ಅಂದರೆ ಹಂಗೆ ಆಗಿ ಜೀವನದಲ್ಲಿ ನಾನು ಯಾರು ನಾನು ಟ್ರಸ್ಟ್ ಮಾಡ್ಬೇಕಂತಲೇ ಭಯ ಆಗ್ಬಿಟ್ಟಿದ್ದು ಗೈಸ್. ನನಗೆ ಜೆನ್ಯೂನ್ ಆಗಿರೋರು ನಾನು ಟ್ರಸ್ಟ್ ಕಳ್ಕೊಂಡು ಬಿಡ್ತೀನಿ. ಐ ಡೋಂಟ್ ನೋ ನನ್ನ ತಪ್ಪ ಇಲ್ಲ ನನ್ನ ಲೈಫ್ ತಪ್ಪ. ನಿಮಗೂ ಹಂಗೆ ಲೈಫಲ್ಲಿ ಆಗಿದೆಯಾ ಗೈಸ್? ಸ್ವಲ್ಪ ಅವಳಿಗೆ ಹೇಳಿ, ಅವಳ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಐ ಡೋಂಟ್ ನೋ ಹೌ ಟು ಲೈಕ್ ಯು ನೋ ಶಿ ವಿಲ್ ಆಲ್ಸೋ ಫೀಲ್ ಓಕೆ ಐ ಆಮ್ ನಾಟ್ ದ ಒನ್. ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಅಂತ. ಬಿಕಾಸ್ ಜನ ಈಗಿನ ಕಾಲದಲ್ಲಿ ಇರೋದೇ ಒಂದು, ಹೇಳ್ಕೊಂಡು ಓಡಾಡೋದೇ ಒಂದು. ಇಟ್ ಈಸ್ ವೆರಿ ಕನ್ಫ್ಯೂಸಿಂಗ್ ಟು ಟ್ರಸ್ಟ್. ಗೈಸ್ ನಿಶಾಂತ್ ಸಿಂಧು
ಗೈಸ್ ಐ ಆಮ್ ಸೋ ಹ್ಯಾಪಿ ಗೈಸ್, ಐ ಆಮ್ ಸೋ ಹ್ಯಾಪಿ. ಅದಕ್ಕೆ ಪಟಾಕಿ ಏನಾಗಿರೋದು ತರಿಸ್ಬಿಡನ್ಬೇಕ ಅಂತ ಹೇಳ್ಬಿಟ್ಟಿದ್ದೀನಿ. ನಾವೇಗೆಲ್ಲರೂ ಹೆಂಗ್ ಹೋಗು ಒಂದ್ಸತಿ ತೋರ್ಸ್ ಆಡಿಯನ್ಸ್ಗೆ ಹೆಂಗ್ ಹೋಗಿದ್ ನೀನು. ಈಗ ಗೈಸ್ ಎದ್ದು ಹೋಗೋದು ನನಗೆ ಭಯನೇ ಆಗ್ಬಿಡುತ್ತೆ, ಏನು ಬಂದ್ಬಿಡ್ತಾ ಗೊತ್ತಿರೋ ಸಡನ್ ಒಳ್ಳೆ ಸ್ಟೇಡಿಯಂಗೆ ಹೋದಂಗೆ ಇವಳ ಕ್ಯಾಚ್ ಹಿಡಿಯಕ್ಕೆ ಹೋದಂಗೆ ಓದ್ತಾಳೆ. ಗೈಸ್ ಇನ್ನೊಬ್ಬ ಅಯ್ಯಪ್ಪ ಇವಾಗ ಅವನೊಬ್ಬನೇ ಏನು ಮಾಡೋದು, ಆಯ್ತು ಗೊತ್ತಾಗ್ಬಿಡ್ತು ನಮ್ದೇ ಇವಾಗ ಮ್ಯಾಚ್ ಅಂತ. ಆ ಬಟ್ಲರ್ ಔಟ್ ಆಗ್ಬಿಟ್ರೆ ಸಾಕು ಗೈಸ್, ಅಯ್ಯಪ್ಪ ಗೊತ್ತಲ್ಲ ಹೆಂಗ ಹೊಡಿತಾನೆ ಅಂತ. ಅವ್ರೊಬ್ರು ಔಟ್ ಆಗ್ಬಿಟ್ರೆ ಸಾಕು. ಸ್ವಲ್ಪ ಆದ್ರೂ ಇದಿರ್ಬೇಕು ಗೈಸ್ ಕಾಂಪಿಟೇಷನ್. ಸೀರಿಯಸ್ಲಿ ಇಟ್ ಇಸ್ ಲೈಕ್ ಒಂದು ಸೆಂಚುರಿನೇ ಕಂಪ್ಲೀಟ್ ಆಗಿಲ್ಲ. ಇಟ್ಸ್ ಬಿನ್ 14 hours. ದಿಸ್ ಇಸ್ ರಿಯಲಿ ಗುಡ್. ಬಟ್ ಆದ್ರೂ ಸ್ವಲ್ಪ ಆದ್ರೂ ಇರಬೇಕಿತ್ತು. ಒಂಥರ ಜೋಶ್ ಇರೋದು, ನಮ್ಗೆ ಒಂಥರ ಕ್ಯೂರಿಯಾಸಿಟಿ ಇರೋದು. ಬಿಡಿ ಇನ್ನು ನಮ್ಮದು ಬ್ಯಾಟಿಂಗ್ ನೋಡಬೇಕು. ಬಾಲಿಂಗು ರಶೀದ್ ಖಾನ್ ಎಲ್ಲ ಇದ್ದಾರಲ್ಲ, ಸಿ ಹೋಲ್ಡರ್ ಗಿಲ್ಡರ್. ಅದಕ್ಕೆ ಏನೋ ಯಾಕೆ ಫೈನಲ್ಸ್ ಥರನೇ ಆಡ್ತಾ ಇಲ್ಲ ಗೈಸ್. ಏನೋ ಸ್ವಲ್ಪ ಇರಬೇಕು. ಅಲ್ಲಿ ಮಾಡ್ತವ್ರೆ ಏನೋ ಪಾರ್ಶಾಲಿಟಿ ಐತೆ ಅಂದ್ಕೊಂಡೆಲ್ಲ. ಅಂದರೆ ಲೈಕ್ ಮಾಡಬೇಕಾಗಿರೋದು ಆಬ್ವಿಯಸ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅಲ್ಲಿ ಮಾಡ್ದವ್ರಲ್ಲ ಅಹಮದಾಬಾದಲ್ಲಿ. ಅದಕ್ಕೆ ನನಗೆ ಅನಿಸ್ತಾ ಇತ್ತು ಏನು ಅಂತ. ನೋ, ಎಲ್ಲಿ ಗೆಲ್ತಾರೋ ಅಲ್ಲಿ ಮಾಡೋದು. ಐ ಡೋಂಟ್ ಇಲ್ಲಿಟ್ರೆ ಮಳೆ ಬರುತ್ತೆ. ಸೊ ಯಾ ಗೈಸ್ ವಿಲ್ ಸಿ ಹೌ ಇಟ್ ಗೋಸ್. ನಾವೇ ಗೆಲ್ಲೋದು ಆಬ್ವಿಯಸ್ಲಿ. ಬೇಗ ಮ್ಯಾಚ್ ಮುಗ್ಸಂಗೆ ಕಾಣಿಸ್ತಾವ್ರೆ. ಮುಗಿಸ್ಲಿ, ನಾವು ನಿದ್ದೆ ಮಾಡ್ತೀವಿ. ಗೈಸ್ ಟ್ರಾಫಿ ನೋಡಿ ಗೈಸ್, ವಾ ಡ್ಯಾಮ್ ಗುಡ್, ವೆರಿ ವೆರಿ ಡ್ಯಾಮ್ ಗುಡ್. ಐ ಲವ್ಡ್ ಇಟ್. ಅಲ್ಲಿರೋರ್ಗಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ ಗೈಸ್. ದುರ್ಗಾ ಪರಮೇಶ್ವರ್ ಇದು ನೋಡಿ ಗೈಸ್. ನನ್ನೆಲ್ಲ ಅಲ್ಲಿದ್ದರೆ ಓಡ್ ಬಂದ್ಬಿಡ್ತಿದ್ದೆ ಗೈಸ್ ಬೈಕ್ಕೆ. ಏನಾಗ್ತೈತೆ ಹೇಳಿ, ನನಗೆ ಫುಲ್ ಕ್ಲಾಸ್ಟ್ರೋಫೋಬಿಯಾ ಆಗಿ ಒಂದು ತಲೆ ಕೆಟ್ಟೋಗ್ಬಿಟ್ಟಿದೆ ಬೈಕ್ಕೆ, ಆಂಗ್ಸೈಟಿ ಆಗಿ. ಚೆನ್ನಾಗಿದೆ, ವೆರಿ ಗುಡ್. ಈಸ್ ಹಾಯ್ ಅಳ್ತಾಳು ಗೈಸ್. ಐ ಹನಿ ತೋರ್ಸಿ, RCB ಜರ್ಸಿ ತೋರಿಸ್ಬೇಕು ಮನೆ. ನಿಂಗೆ ಯಾರು ಇಷ್ಟ? ನಮ್ಮ ತಮ್ಮ ಅಳಿಸ್ಬಿಟ್ಟವನೆ. ಬಟ್ ನಾನು ಆನೆಸ್ಟ್ಲಿ ಹೇಳ್ತೀನಿ ಗೈಸ್, ನಾನೇನು ಇದನ್ನು ಬೂಸ್ಟ್ ಮಾಡ್ಕೊಳಕ್ಕೆ ಹೇಳ್ತಲ್ಲ. ನನ್ನ ತಂಗಿ ಲಿತಿ ಥರ ಯಾವ ಮಕ್ಕಳು ಬರಲ್ಲ ಗೈಸ್, ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ ನಾನು. ಅಷ್ಟು ಇವಾಗ ನಾನು ಬೇರೆ ಐ ಡೋಂಟ್ ನೋ ವಾಟ್ ಪೀಪಲ್ ವಿಲ್ ಥಿಂಕ್, ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಇವಳ ಥರ ಸಾಫ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಈ ವಯಸ್ಸಿಗೆ ನಾನು ಯಾವ ಮಕ್ಕಳಲ್ಲೂ ನೋಡಿಲ್ಲ. ಈ ನಡುವೆ ಜಾಸ್ತಿ ಹಠ ಮಾಡ್ತಿದ್ದಾಳೆ, ಅದು ಬಿಟ್ಟು ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವಳಿಗೆ. ಐ ಲವ್ ದಟ್. ತೋರ್ಸ್ ಮನೆ ಜರ್ಸಿ ಡ್ಯಾನ್ಸ್ ಆಡ್ಬಿಡು, ಹೇಗೆ ಹಿಡಿದ್ಬಿಟ್ಟು ಡ್ಯಾನ್ಸ್ ಆಡ್ಬಿಡು. ತೋರ್ಸ್ ನಮ್ಮ ಆಡಿಯನ್ಸ್ಗೆ ಗೈಸ್ ಅಂತ. ಡ್ಯಾನ್ಸ್ 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 ಆಡು. ಯಾಕೆ? ಓಕೆ ಗೈಸ್, ನಿಂದು ಇನ್ನೂ ಎಷ್ಟೊತ್ತಾಗುತ್ತೆ ಬರೋಕ್ಕೆ ಆರ್ಡರು? ನಾನು ಪಟಾಕಿ ಆರ್ಡ್ರ್ ಮಾಡಿದ್ದೆ, ಕ್ರ್ಯಾಕರ್ಸ್ ಬಂತು. ಬಿರಿಯಾನಿ ಆರ್ಡರ್ ಮಾಡಿದ್ದೆ, ಬಂತು. ಅದು ಎಲ್ಲಿಂದ ತಂದ್ರೋ ಗೊತ್ತಿಲ್ಲ, ಬೇರೆ ಅಡ್ರೆಸ್ಸೇ ಅದು ಹೋಗಿಸ್ತಾ ಇತ್ತೆ. ಐ ಡೋಂಟ್ ನೋ ವೈ. ನಾನು ಯಾವಾಗಲೂ ಇದಾಗ ಗೊತ್ತಿರೋ ಅಂಗಡಿಗೆ ಮಾಡು ಅಂತ ಅಲ್ಲೇ ಮಾಡಿದ್ವಿ ಸಾಕನ್ ನಗರಲ್ಲಿ ದೊಡ್ಡ ಬಿರಿಯಾನಿ ಮನೆ. ಅದು ದೊಡ್ಡ ವಂಶದಿಂದ ಬರ್ತೈತೆ. ಐ ಡೋಂಟ್ ನೋ ವೈ ಗೈಸ್. ನೀವೇ ಸರ್ ಅದೇ ಇರ್ಬೇಕು, ನೀನು ಹೇಳ್ತಿದ್ದೆ ಅಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ. ಅದೇ ಅದು ಎನಿವೇಸ್, ಅದು ಅವ್ರಿಗೆ ಇವ್ರಿಗೆ ಅಡ್ರೆಸ್ ಗೊತ್ತಾಗ್ಬಿಡ್ತೈತೆ ಇವಾಗ ನಮ್ಮ ಮನೆದು. ಎನಿವೇಸ್ ಬನ್ನಿ ಗೈಸ್ ಮನೆಗೆ, ಸ್ವಾಗತ. ಎನಿವೇಸ್ ತುಂಬ ಚೆನ್ನಾಗಿ ಆಡಿದ್ರಿ. ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಆರ್ ಟೀಮ್ಸ್ ಬ್ಯಾಟಿಂಗ್. ನೋಡೋಣ, ವಿಲ್ ಓನ್ಲಿ ವಿನ್. ಓಕೆ, How are you feeling, Buffalo? very good, very good. Kohli king 50, fastest 50 in IPL. I'm happy for that. Sorry, ನಾನು ಕನ್ನಡ ವ್ಲಾಗ್ ಕನ್ನಡ ಮಾತಾಡ್ತೀನಿ. ನಾನು ಹೇಳಿದ್ನ ವಿರಾಟ್ ಕೊಹ್ಲಿಗೆ ಅರ್ಥ ಆಗಲ್ಲ ಅಂತ ಇಂಗ್ಲಿಷ್. ವಿರಾಟ್ ಕೊಹ್ಲಿ ನೋಡ್ತಾರಲ್ವಾ ಅವರು, ನಾನೇ ಕನ್ನಡದಲ್ಲಿ ಮಾತಾಡ್ತೀನಿ, ಅವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ತೋರ್ಸೋದು RCB ವಿನ್ ಆಗ್ತಾ ಇದ್ರೆ ಪಾಪ ಗುಜರಾತ್ ಅನ್ಕೊಂಡೆ ಅವಳೆ ಅವಾಗಿಂದ. ಹಂಗಲ್ಲ, ಅವ್ರಿಗೆ ಸ್ವಲ್ಪ ಫೈಟ್ ಇದ್ದಿದ್ರೆ ಲೈಕ್ ಅವರು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇವ್ರು ಅಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಲ್ಲೋ, ಹಂಗೆ ಹೇಳ್ತಾರಲ್ಲ. ಸ್ವಲ್ಪ ಅವ್ರ ಪರ್ಸ್ಪೆಕ್ಟಿವ್ನು ನೋಡಿ ಯೋಚನೆ ಮಾಡಿ ಪಾಪ ಅಂತ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ನಂಗೆ ಯಾರು CSK ಬಿಟ್ಟು ಯಾರು ಇವ್ರ ಜಾಗದಲ್ಲಿ ಇದ್ದಿದ್ರು ಕೂಡ ನಂಗೆ ಬೇಜಾರಾಗಿರೋದು. ಆಯ್ತು, ವೆಂಕಟೇಶ್ ಅಯ್ಯರ್ ಕೊಹ್ಲಿನೇ ಮುಗಿಸ್ಬಿಡ್ತಾರೆ ಗೈಸ್, ಓಪನರ್ಸೇ ಮುಗಿಸ್ಬಿಡ್ತಾರೆ ಮ್ಯಾಚ್. ಇನ್ನೇನು 10:30 ಅಂತ ನಾನು ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಅವರಮ್ಮನ 10:30 ಬಿಡ್ತೀವಿ ಅಂತ ಅಂದ್ಬಿಟ್ಟು 10:30 ಆಗೋಗುತ್ತೆ ಮ್ಯಾಚ್. ಕಿಂಗ್ ಇಸ್ ಪ್ಲೇಯಿಂಗ್ ಗೈಸ್. ವೆಂಕಟೇಶ್ ಅಯ್ಯರ್ ಚಚ್ತಿದ್ದಾರೆ ಗೈಸ್. ಏನು 156 ಆರಾಮಾಗಿ ಫಿಕ್ಸ್, ನಂದೇ ಕಪ್ಪು. ಇವಳು ಡೋನಟ್ ಓಪನ್ ಮಾಡೋಳೆ.
ಅವ್ರು ತರ್ಸ್ಕೊಂಡವಳು ತಿಂತಾರೆ. ಸ್ವಲ್ಪ ಫೈಟ್ ಇರಬೇಕಿತ್ತು ನನ್ನ ಪ್ರಕಾರ. ಇಟ್ಸ್ ಓಕೆ, ವಿಲ್ ವಿನ್. ದಟ್ ಇಸ್ ವಾಟ್ ಮ್ಯಾಟರ್ಸ್. ನೀನು ಹಾಡ್ಬಿಟ್ಟು ಕೇಳಿಸ್ತದ. Yeah, we have an umpire review for a fair catch. I take the feet is a fair delivery. ಕೆಳಗೆ ಬಿಟ್ಟವನೆ. ನಮ್ದು ಇವತ್ತು ಆಗಿತ್ತಾನೆ, ಕೆಳಗೆ ಬಿಟ್ಟ. ಅವಾಗ ನಾಟ್ ಔಟ್ ಕೊಟ್ಟಿದ್ರು. ನಾಟ್ ಔಟ್. RCB ಗೈಸ್ ಫೀಲ್ಡಿಂಗ್ ಮಾಡುವಾಗ ಇದೇ ತರ ಒಂದು ಕ್ಯಾಚು ಕೆಳಗಡೆ ಟಚ್ ಆಗಿದ್ದಕ್ಕೆ ನಾಟ್ ಔಟ್ ಕೊಟ್ಟಿದ್ರು. ನಾಟ್ ಔಟ್. ಕೆಳಗೆ ಬಿಟ್ಟವ್ರೆ. Can you zoom that up for me? I just want to check if the fingers were underneath. ಟಚ್ ಆಗೈತೆ ಬಾಲು ಗ್ರಾಸ್ಗೆ ತಾನೇ. You have anything from behind for me? ನನಗೆ ಭಯ ಇದ್ರಲ್ಲೂ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ ಅಂತ. ಅಟ್ಲೀಸ್ಟ್ ಗೆಲ್ಸ್ಕೊಟ್ಬಿಟ್ಟಾದ್ರೂ ಇರ್ಲಿ ಅಂತ ಎಲ್ಲರಿಗೂ ಭಯ ಇರುತ್ತೆ, ನಾನು ಒಬ್ಳಿಗೆ ಎಲ್ಲ. ನೋಡ ಮುಗಿತಾನೆ ಇವಾಗ ಅಪ್ಪರಿಗೆ. ನಾವು ಮುಗಿತಾನೆ ಅನ್ಕೊಂಡು. ಖುಷಿ ತೋರ್ಸು. Yes, he can end the match now. ಎಲ್ಲಾರು ಕೇಳ್ತಾರೆ ಏನಕ್ಕೆ ನಾನು ಬ್ಯಾಂಡ್ ಹಾಕ್ತೀನಿ ಅಂತ. ಅವಳಿಗೆ ಯಾವಾಗ್ಲೂ ತಲೆ ನೋಡ್ತಾ ಇರುತ್ತೆ, ಅದಕ್ಕೆ ಅವಳು ಬ್ಯಾಂಡ್ ಹಾಕೋದು. ಹೆಂಗೋದಾ, ನನಗೆ ಸ್ಟೈಲ್ ಆಗೂ ಇರ್ಬೇಕು, ಸ್ಟೈಲಿಶ್ ಆಗೂ ಇರಬೇಕು, ಪ್ಲಸ್ ನನಗೆ ನೋವು ಕಮ್ಮಿ ಆಗಬೇಕು, ಅದಕ್ಕೆ ನಾನು ಬ್ಯಾಂಡ್ ಹಾಕೋದ್ವಿ. ಏನೇನೋ ಜನ ಹೇಳ್ತೀರಾ ನನ್ನ ಫ್ರೆಂಡ್ಸು, ಏನ್ ಸ್ಟೈಲ್, ಏನ್ ಯಾವಾಗ್ಲೂ ಬ್ಯಾಂಡ್ ಅಂತ ಅಲ್ಲ, ಅವಳಿಗೆ ತಲೆ ನೋವುತ್ತೆ ಅಂತ ಹಾಕೊಳ್ಳೋದು. ನಾನು ಸೈನಸ್ ಇದೆ, ಏನ್ ಮಾಡಿ ಸಾಯೋಣ, ಅದು ಹೋಗಿ ನನ್ನ ಬಿಡೋದೇ ಇಲ್ಲ. ನಾನು ಸತ್ತೋದ್ರು ಅದು ಇನ್ನೂ ಹಂಗೆ ಇರುತ್ತೆ ಅನ್ಸುತ್ತೆ. ಐ ಆಮ್ ಬ್ಲಡಿ ಫಿಶ್ಡ್ ಅಪ್. ಗೈಸ್ 12 runs ಫ್ರಾಮ್ 27 ಬಾಲ್. ನೋಡಿ ಇವಳು ನೋಡ್ತಾವಳೆ ಕ್ರಿಕೆಟು ಆ್ಯಂಡ್ ಶಿ ಇಸ್ ಫುಲ್ಲಿ ಇನ್ ಟು ದ ಮ್ಯಾಚ್. ಫುಲ್ ಏನಿಲ್ಲ, ಆಲ್ರೆಡಿ ಪಟಾಕಿಗಳು ಸ್ಟಾರ್ಟ್ ಆಗ್ಬಿಟ್ಟವೆ. ಅಂದ್ರೆ ಲೈಕ್ ಫಸ್ಟ್ ಟೈಮ್ ಗೆಲ್ದಿರೋ ಆ ಟಿಯರ್ಸ್, ಹ್ಯಾಪಿ ಟಿಯರ್ಸ್ ಎಲ್ಲ ಇವಾಗ ಅಷ್ಟು ಬರಲ್ಲ. ಒಬ್ಳಿಗೇನೆ ಇಲ್ಲ, ನಿಮ್ಗುನ ಒಬ್ಬೊಬ್ರು ಮಾಡ್ಬೋದು ಅವ್ರ ಎಮೋಷನ್ಸು. ಬಟ್ ನನಗೆ ಫಸ್ಟ್ ಟೈಮ್ ಅಷ್ಟು ಹ್ಯಾಪಿನೆಸ್ ಆ ಫಸ್ಟ್ ಟೈಮ್ ಅಲ್ಲಿ. ಬಟ್ ಅಟ್ಲೀಸ್ಟ್ ಈ ವರ್ಷ RCB ಜರ್ಸಿ ತಗೊಂಡಿದ್ದಕ್ಕೆ RCB ವಿನ್ ಆಗ್ಬಿಟ್ರೆ ನೋಡಿ ಗೈಸ್. ಲಾಸ್ಟ್ ಎಸ್ ಕುತ್ಕೊಂಡ್ಬಿಟ್ಲು ಟೆನ್ಷನ್ಗೆ. ಟೆನ್ಷನ್ ಏನಿಲ್ಲ, ನಾವೇ ಗೆದ್ದೀನಿ. 6 ರನ್ ಆಯ್ತು, 16 ಬಾಲ್ 6 ರನ್ ಆಯ್ತು. ಅವತ್ತೇನಕ್ಕೆ ಅಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನ್ ಏನಿಲ್ಲ, ಪಟಾಕಿ ಯಾರು ನನಗೆ ಯೋಚನೆ ಹೊಡೆಯುತ್ತೆ. ನಂಗೇನಿಲ್ಲ, ವಿರಾಟ್ ಕೊಹ್ಲಿ ಫಿನಿಶ್ ಮಾಡ್ಬೇಕಂತ ಅಷ್ಟೇ ಪಾಪ. ಆಮೇಲೆ ನಂಗೆ ಅದೇ ಹೇಳಿದೆ, ನನಗೆ ರಿಟೈರ್ಮೆಂಟ್ ಭಯ ಹೊಡೆಯುತ್ತೆ. What a win! What a match! Super! We got blessings from our women's team. Yay! Feminine ವೀರ ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಚೈಲ್ಡ್ ಚಪಾತಿ. ತಗೋ ಮನೆ ಬಾ ಬಾ, ಸರಿ ನೋಡ್ಬಾ ಇಲ್ಲಿ ನಿಂತ್ಕೊಂಡು ನೋಡ್ಬಾ. ಬಟ್ಟೆ ಕಟ್ಕೊಂಡಿದ್ದೆ, ಹಿಡ್ಕೊಳ್ಳಿತಿ ಕೊಡ ಇಟ್ಕೊಂತಲ್ಲ. ಹಿಡ್ಕೊಂತಾರ ಅವ್ರು ಹುಷಾರು, ಸಕ್ಕತ್ ಕಾಲ್ ಸುಟ್ರೆ ಸತ್ತೋದಂತೆ ಕಾಲು. ಇನ್ನೊಂದು ಹಿಂಗೆ ಕೊಡು. ಮನದಿರೇನು ಹೊಸ ಗಲಭೆ ಶುರುವಾಗಿದೆ, ಮರೆತೆ ಏಕೆ ಬಳಿ ಬಂದು ಸರಿ ಮಾಡದೆ, ಗೆಳತಿ ನನ್ನ ಕೆಣಕಿ ತೆರೆದೆ ಮನದ ಕಿಟಕಿ, ಕರುಣಿಸು ಪ್ರೇಮಧಾರೆ ಬಯಕೆಯ ತೋರದೆ, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು,
ಸಾಹಿತ್ಯ ಸೆಲೆ ನಿನ್ನದು